ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 2018ರಲ್ಲಿ ಉಜಿರೆ ಬಿಲ್ಲೋಡಿಯಲ್ಲಿ ರಹಸ್ಯವಾಗಿ ಒಂದು ಮೃತದೇಹವನ್ನು ಹೂತಾಕಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ SITಗೆ ದೂರು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ದೂರನ್ನು ನೀಡಿದ ಭಾಸ್ಕರ್ ನಾಯ್ಕ ಅವರು ನಮ್ಮ ಜೊತೆ ಅವ್ರು ಮಾತಾಡ್ತಾನೆ. ಸರ್, ತಾವು SITಗೆ ದೂರು ನೀಡಿರುವಂಥದ್ದು ಏನಾಗಿತ್ತು ಘಟನೆ? ಸರ್, 2018ರಲ್ಲಿ ನಮ್ಮ ಉಜಿರೆ ಗ್ರಾಮದಲ್ಲಿ ನಮ್ಮ ಪಕ್ಕದ ನಿವಾಸಿಯೊಬ್ಬರು ಬಾಲಕೃಷ್ಣ ಗೌಡ ಯಾನೆ, ಸೋಂಪ ಯಾನೆ ಬಾಲಕೃಷ್ಣ ಗೌಡ ಎಂಬವರು ನಾಪತ್ತೆಯಾಗಿದ್ದರು. ಆ ಬಗ್ಗೆ ನಾವು ಅವರ ಮಕ್ಕಳಲ್ಲಿ ಕೂಡ ಒಂದು ಕಾಣೆ ಅರ್ಜಿಯನ್ನು ಕೊಡಬೇಕಂತ ಹೇಳಿದ್ವಿ. ಅವರು ಕೊಟ್ಟಿಲ್ಲ. ಈ ಸಂಬಂಧ ನಾವು ಸ್ಥಳೀಯ ನಾಗರಿಕರಾಗಿ ನಾವು ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ವಿ. ಅದಕ್ಕೆ ಮೊದಲು ಠಾಣಾಧಿಕಾರಿ ಅವರನ್ನು ಸಂಪರ್ಕಿಸಿ ಅವರು ಆ ಸ್ಥಳವನ್ನು ಪರಿಶೀಲನೆ ಮಾಡಬೇಕಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಸ್ಥಳಕ್ಕೆ ಬಂದಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಬಟ್ಟೆ ಬರೆಗಳು, ಚಪ್ಪಲಿ, ಕೊಡೆ ಇದೆಲ್ಲ ಅಲ್ಲಿ ಸಿಕ್ಕಿರುತ್ತೆ. ಆಗ ಇದನ್ನು ಗಮನಿಸಿದಂಥ ಠಾಣಾಧಿಕಾರಿಗಳು ಇದರಲ್ಲಿ ಸತ್ಯಾಂಶ ಇದೆ, ಇದನ್ನು ತನಿಖೆ ಮಾಡುವ ಅಂತೇಳಿ ನನ್ನಲ್ಲಿ ಒಂದು ಅಧಿಕೃತ ದೂರನ್ನು ದಾಖಲಿಸುವಂತೆ ಒತ್ತಾಯಿಸ್ತಾರೆ. ದೂರನ್ನು ದಾಖಲಿಸ್ತೇನೆ. ತದನಂತರ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ನಾನು ಸೂಚಿಸಿದಂಥ ವ್ಯಕ್ತಿಗಳನ್ನು ವಿಚಾರಣೆಗೆ ಕರೀತಾರೆ. ಕರೆದಾಗ ಯಾರೋ ಪ್ರಭಾವಿ ವ್ಯಕ್ತಿಗಳ ಫೋನ್ ಕರೆ ಬರುತ್ತೆ. ತಕ್ಷಣ ಅವರನ್ನು ಬಿಟ್ಟು ಕಳಿಸ್ತಾರೆ. ತದನಂತರ ಆ ಕೇಸು ಅಲ್ಲಿಗೆ ಮುಚ್ಚಿ ಹೋಗಿತ್ತು ಸರ್. ಇವರು ಹೇಗೆ ಮೃತಪಟ್ಟಿದ್ದು ಹೇಗೆ ಅಂತ ಅದು ಹೇಗೆ ಅನ್ನೋದೇ ಸಂಶಯ ಸರ್. ಅದರ ಬಗ್ಗೆನೇ ನಾವು ತನಿಖೆ ಆಗಬೇಕಂತ ಹೇಳುತ್ತೀವಿ. ಯಾರ ಬಗ್ಗೆ ಅನುಮಾನ ಇರೋದು ಅಂತ? ಸ್ಥಳೀಯವಾಗಿ ಆ ಸಂದರ್ಭದಲ್ಲಿ ಮರವನ್ನು ಕಡಿದವರು ಮಹೇಶ್ ಶೆಟ್ಟಿ ತಿಮ್ಮರೊಡಿ ಅವರು. ಈ ಕೃತ್ಯ ಅವರನ್ನೇ ನಡೆದಿರಬೇಕಂತ ನಮ್ಮೆಲ್ಲರ ಇದು. ಸ್ಥಳೀಯರೆಲ್ಲರೂ ಹೇಳ್ತಿರೋದು ಕೂಡ ಅದನ್ನೇ ಸರ್. ಈಗ SITಗೆ ಏನು ಹೇಳಿದ್ದಾರೆ? SIT ಅಧಿಕಾರಿಗಳು ಏನು ಹೇಳಿದ್ದಾರೆ? SIT ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅದಕ್ಕೆ ಹೆಚ್ಚಿನ ವಿಚಾರಣೆಗಾಗಿ ನಮ್ಮನ್ನು ಮುಂದಿನ ದಿನದಲ್ಲಿ ಕರಿಬೋದು. ಸ್ಥಳವನ್ನು ಅವರು ಪರಿಶೀಲನೆ ಮಾಡ್ಬೋದು. ತನಿಖೆ ಆದಮೇಲೆ ಸತ್ಯಾಂಶ ಏನೆಂಬುದು ನಮ್ಮೆಲ್ಲರಿಗೂ, ನಮಗೂ ಕೂಡ ಗೊತ್ತಾಗುತ್ತೆ, ನಿಮ್ಮೆಲ್ಲರಿಗೂ ಗಮನಕ್ಕೆ ನಾವು ಏನು ಅಗಿಬೇಕು ಅಂತ ತಾವು ಹೇಳ್ತಿದ್ದೀವಿ. ಅಗಿಬೇಕು ಸರ್. ಅಲ್ಲಿ ಯಾವುದು ಅಸ್ಥಿಪಂಜರ ಇದೆ, ಬುರುಡೆ ಇದೆ, ವ್ಯಕ್ತಿಯದ್ದು ಏನಾಗಿದೆ, ಅದು ಕೊಲೆಯೋ ಆತ್ಮಹತ್ಯೆಯೋ ಏನೆಂಬುದನ್ನು ಸಮಾಜಕ್ಕೆ ನಾವು ತೋರಿಸ್ಕೊಡ್ಬೇಕಾಗಿದೆ. ಇವರೆಲ್ಲ ಪೊಳ್ಳು ಬೆದರಿಕೆ ಇದಕ್ಕೆಲ್ಲ ಬಗ್ಗೆ ನಾವು ಅದಕ್ಕೆ ಸುಮ್ಮನಿರುವಂಥ ಸಮಯ ಅಲ್ಲ ಸರ್. ವಿನಾಕಾರಣ ಸುಳ್ಳು ಆಪಾದನೆಗಳನ್ನು, ಏನೋ ಉರುಳಿಲ್ಲದ ಬುರುಡೆಯನ್ನು ನಾವು ಬಿಡುತ್ತಿಲ್ಲ. ಅಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸತ್ಯಶೋಧನೆ ಆಗಬೇಕು, ತನಿಖೆ ಆಗಬೇಕು, ಸತ್ಯಾಂಶ ಹೊರ ಬರಬೇಕಂತ. ಹೆಸರು ಉಲ್ಲೇಖಿಸಿದ್ರೆ ಅವರನ್ನು ನೋಡಿದಂಥವ್ರು ಇದ್ದಾರಾ, ಸಾಕ್ಷಿಗಳಿದ್ದಾರಾ ಅಂತ? ಯಾವುದನ್ನು ಸರ್? ಈಗ ಒಂದಿಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಿದೆ, ಅವರಿಂದ ಈ ಕೃತ್ಯ ಆಗಿದೆ ಅಂತೇಳಿ. ಆ ಕೃತ್ಯ ನೋಡಿದಂಥವ್ರು ಇದ್ದಾರಾ ಸಾಕ್ಷಿಗಳಾಗಿ? ಸಾಕ್ಷಿಗಳಾಗಿ ಇರ್ಬೋದು ಸರ್. ಅದು ತನಿಖೆ ಹಿತದೃಷ್ಟಿಯಿಂದ ನಾವು ಯಾವುದನ್ನು ಬಹಿರಂಗಪಡಿಸುವಂತಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಇದಿಷ್ಟು ದೂರದಾರರಾಗಿರ್ತಕ್ಕಂಥ ಭಾಸ್ಕರ್ ನಾಯ್ಕ ಅವರು ಹೇಳುವಂಥ ಮಾತು. ಪ್ರಮುಖವಾಗಿ ಈ ಒಂದು ದೂರಿನ ಬಗ್ಗೆ SIT ಅಧಿಕಾರಿಗಳು ಸಂಪೂರ್ಣವಾದಂಥ ತನಿಖೆ ಮಾಡಬೇಕು, ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.